ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಹು ನಿರೀಕ್ಷಿತ ಮಾರ್ಕ್ ಸಿನಿಮಾ ಇದೆ. ಡಿಸೆಂಬರ್ 25ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಈ ಒಂದು ಸಿನಿಮಾದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸಿರುವಂತಹ ನಮ್ಮ ಡ್ರ್ಯಾಗನ್ ಮಂಜು ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ವೆಲ್ಕಮ್ ಟು ದ ಶೋ. ನಿಮಗೆ ನಮಸ್ತೆ ಸರ್. ಸರ್, ಮಾರ್ಕ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಮನ್ಸಲ್ಲೇ ಮಾತಾಡಬೇಕು. ಬಟ್ ನೀವು ಮನ್ಸಲ್ಲೇ ಮಾತಾಡ್ತೀರಾ ಇವಾಗ, ಅಥವಾ ಓಪನ್ ಆಗಿ ಮಾತಾಡ್ತೀರಾ ಬಾಯ್ಬಿಟ್ಟು, ಹೇಗೆ? 50-50 ಸರ್. ಯಾಕೆ ಸರ್? ಟೆಕ್ನಿಕಲಿ ಮನಸ್ಸಿಂದ ಮಾತಾಡ್ತೀನಿ, ಬೇರೆ ಎಲ್ಲ ಕೇಳಿ ಓಪನ್ ಆಗಿ ಮಾತಾಡ್ತೀನಿ. ಓಕೆ ಸರ್, ಅದೊಂದು ಡೈಲಾಗು ನಮ್ಮ ಮಹಾಂತೇಶ್ ಅವರು ನಿಮ್ಮ ಹತ್ರ ಬಂದು ಹೇಳೋದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ, ಗೊತ್ತು ನಿಮಗೆ ಆ್ಯಕ್ಚುಲಿ. ಸೊ ಮಾರ್ಕ್ ಸಿನಿಮಾಗೆ ಡ್ರ್ಯಾಗನ್ ಮಂಜು ಅವರ ಎಂಟ್ರಿ ಹೇಗಾಯಿತು? ಈ ಆಫರ್ ಹೇಗೆ ಸಿಕ್ತು? ಹೆಂಗಾಯಿತು ಶೂಟಿಂಗ್ ಎಲ್ಲ? ಶೂಟಿಂಗ್ ಸೂಪರ್ ಆಗೋಯ್ತು. ಫಸ್ಟ್ ಆಫ್ ಆಲ್ 10 days ಚೆನ್ನೈಯಲ್ಲಿ ಔಟ್ಡೋರ್ ಶೋ. ಅದೇ ನಮಗೆ 10 days ಅಲ್ಲಿ ಚೆನ್ನೈಲಿ ಇತ್ತು. ಅದು ಒಂದು ಸ್ಟೇಷನ್ ಸೀಕ್ವೆನ್ಸ್ ನೋಡಿರ್ಬೋದು ಟ್ರೈಲರ್. ಸೊ ಅಲ್ಲಾಯಿತು 10 days ಟೋಟಲ್ ಆಗಿ. ಡೈರೆಕ್ಟರ್ನ ಕೇಳಬೇಕು ಹೆಂಗೆ ಸೆಲೆಕ್ಷನ್ ಹೆಂಗಾಯಿತು ಅಂತ ಹೇಳ್ಬಿಟ್ಟು. ಯಾರ ಕಡೆಯಿಂದ ಕಾಲ್ ಬಂತು ನಿಮಗೆ? ನನಗೆ ಬಾಬು ಸರ್ ಕಡೆಯಿಂದ ಬಂತು. ಮ್ಯಾನೇಜರ್ ಬಾಬು ಅವ್ರು ಫೋನ್ ಮಾಡಿದ್ರು. ಸೊ ಈ ಥರ ಇದೆ ಮಾಡಿ ಅಂತ ಹೇಳ್ಬಿಟ್ಟು. ಮಾಡ್ತೀರಾ ಅಂತ ಕೇಳಿಲ್ಲ ಅವರು. ಈ ಥರ ಇದೆ, ಸುದೀಪ್ ಸರ್ ಸಿನಿಮಾ ಇದೆ, ಡೇಟ್ ಫ್ರೀ ಇದೆಯಾ ಅಂತ ಕೇಳಿದ್ರು. ನನಗೆ ಶಾಕು, ಸುದೀಪ್ ಸರ್ ಸಿನಿಮಾಗೆ ನನ್ನೇ ಕೇಳ್ತಾರ ಅಂತ ಹೇಳ್ಬಿಟ್ಟು. ಆಮೇಲೆ ಏನೂ ಕೇಳಿಲ್ಲ, ನಾನು ಕತೆ ಗೀತೆ ಏನು ಏನಿಲ್ಲ. ಇಮಿಡಿಯೇಟ್ ಓಕೆ ಅಂತ ಹೇಳಿ ಹೇಳಿದೆ. ಡೇಟ್ಸ್ ಫ್ರೀ ಇದೆ ಅಂತ ಹೇಳಿದ್ರು. ಫ್ರೀ ಮಾಡ್ಕೋತೀನಿ ಬಿಡಿ ಅಂತ ಹೇಳ್ಬಿಟ್ಟು. ಫ್ರೀ ಇತ್ತು, ಡೇಟು ಫ್ರೀ ಇತ್ತು. ಅವ್ರು ಕೇಳಿ ಹೇಳಿ ಡೇಟ್ ಅಂದರೆ ಡೇಟು. ಆ ಡೇಟ್ಗೆ ಹಂಗೆ ಮುಗಿಸ್ಬಿಟ್ಟು ಒಂದೇ ಶೆಡ್ಯೂಲ್ ಮುಗಿಸಿದ್ರು. ಚೆನ್ನಾಗಾಯ್ತು ಸರ್. 10 days ಶೂಟ್ ಇತ್ತು. ಸೊ ವಿಜಯ್ ಸರಿಗೆ ಹೇಳಿದ್ರ ಈ ಥರ ಆಫರ್ ಬಂತು ಅಂತೆಲ್ಲ? ಏನಂದ್ರು? ಇಲ್ಲ, ಅವ್ರಿಗೆ ಹೇಳಿದೆ ಈ ಥರ ಸರ್, ಈ ಥರ ಸುದೀಪ್ ಸರ್ ಸಿನಿಮಾ ಬಂದಿದೆ ಅಂತ ಹೇಳಿ. ತುಂಬ ಖುಷಿ ಆಯ್ತಮ್ಮ, ಮಾಡ್ಕೊಂಡು ಬಾ. ಅದೇ ಅವರು ಇವಾಗ ಒಂದು ಕಡೆಯಿಂದ ಓದಿ ಬಂದಿರ್ತೀವಿ, ಗುರುಗಳು ಹೆಸರು ಕೆಡ್ದಂಗೆ ಮಾಡ್ಕೊಂಡು ಬರ್ಬೇಕಂತ ನನ್ನ ಮನಸ್ಸಲ್ಲಿ. ಅವರು ಅದನ್ನೇ ಹೇಳಿದ್ರು, ಈ ಥರ ಯಾಕಂದರೆ ಇವಾಗ ಈ ತಮಿಳ್ನಾಡೋಗಿ ಮಾಡ್ತೀಯಾ, ಬೇರೆ ಆರ್ಟಿಸ್ಟು ಬಂದಿರ್ತಾರೆ, ಅವರು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೋ ಅದನ್ನು ಫುಲ್ಫಿಲ್ ಮಾಡ್ಕೊಂಡು ಬಾ ಅಂತ. ಯಾಕಂದರೆ ಡೈರೆಕ್ಟ್ರು ತಮಿಳ್ ಡೈರೆಕ್ಟ್ರು ಅಂತ ಗೊತ್ತು ಅವ್ರಿಗೆ. ಸೊ ಹಂಗಾಗಿ ಅದನ್ನು ಹೇಳಿದಾಗ ಅದನ್ನೇ ಹೇಳಿದರು, ಸರ್ ನಿಮ್ಮ ಒಳ್ಳೇದಾಗಲಿ ಮಾಡ್ಕೊಂಡು ಬಮ್ಮ ಅಂತ ಹೇಳ್ಬಿಟ್ಟು. ಸರ್, ಇನ್ನು ಮಾರ್ಕ್ ಸೆಟ್ಟಿಗೆ ಹೋಗ್ತೀರಾ, 10 ದಿನ ಶೂಟಿಂಗ್ ಮಾಡ್ತೀರಾ. ಸೊ ಸಾಕಷ್ಟು ವೇಗವಾಗಿ ಸಾಗ್ತಾ ಇರೋದಂತಹ ಒಂದು ಶೂಟಿಂಗ್ ಶೆಡ್ಯೂಲ್ ನಿಮಗೆ ಗೊತ್ತಿರುತ್ತೆ. 4 ತಿಂಗಳು 5 ದಿನದಲ್ಲೇನೋ ಸಿನಿಮಾ ಮುಗಿಸಿದ್ದಾರೆ ಆ್ಯಕ್ಚುಲಿ. ಅದ್ರಲ್ಲಿ ನಿಮ್ದು 10 ದಿನ ಹೆಂಗಿತ್ತು ಸರ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನಿಮಗೆ 10 ದಿನದ್ದು? ಆ್ಯಕ್ಚುಲಿ ನನಗೆ ಇವಾಗ ನೀವು ಹೇಳಿದ್ದು ಡೇಟಲ್ಲಿ ನನಗೆ ಗೊತ್ತಿಲ್ಲ. ನನಗೆ ಯಾಕಂದ್ರೆ ನನಗೆ ಕರೆದ್ರು, ನಾನು ಡೇಟಾ ಓದ್ವಿ, ಆ್ಯಕ್ಟ್ ಮಾಡಿದ್ವಿ, ಬಂದ್ವಿ, ಅಷ್ಟೇ ನನಗೆ ಗೊತ್ತಿರೋದು. ಸೊ ಈ ಥರ 4 monthsಲ್ಲಿ ಫಿನಿಶ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತೇ ಇಲ್ಲ. ಮೊನ್ನೆ ನಮಗೆ ಟ್ರಯಲ್ ರಿಲೀಸಲ್ಲಿ ನೀವೆಲ್ಲ ಕ್ವಶನ್ ಮಾಡಿದಾಗ ಗೊತ್ತಾಯ್ತು ನನಗೆ. ಸೊ ಇಷ್ಟು 160 days ಸಮಥಿಂಗು, ಮತ್ತು 120 ಶೆಡ್ಯೂಲ್ಸ್ ಸೆಟ್ಸು, ಇಷ್ಟೆಲ್ಲ ಶೆಡ್ಯೂಲು ಮ್ಯಾಚ್ ಮಾಡ್ಬೇಕಂದ್ರೆ ಕಷ್ಟ. ಅದಕ್ಕೆ ಓವರ್ ಸ್ಪೀಡ್ ಇರಬೇಕು. ಸಾರ್ ಹತ್ರ ಮಾತ್ರ ಓವರ್ ಸ್ಪೀಡ್ ಇದೆ ಅನ್ಕೊಂತೀನಿ. ಸೊ ಸುದೀಪ್ ಸರ್ ಜೊತೆಗೆ ಫೈಟಿಂಗ್ ಸೀಕ್ವೆನ್ಸ್ ಎಲ್ಲ ಇದೆ ನಿಮ್ಮದು? ಹೌದು. ಸೊ ದಟ್ ಈಸ್ ಲೈಕ್ ಒನ್ ಆಫ್ ದ ಮೇಜರ್ ಸೀಕ್ವೆನ್ಸೇ ಆಗಿರುತ್ತೆ. ಹಾಗಾದ್ರೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ವರ್ಕ್ ಮಾಡಿದ್ದು? ನಮ್ಮದು ಎಲ್ಲೋ ಒಂದು ಇದಿರುತ್ತೆ ಸರ್, ಯಾಕಂದರೆ ತುಂಬ ಬ್ಯೂಟಿಫುಲ್ ಅನಿಸುತ್ತೆ ಒಂದು ಕಡೆ. ಅಗೇನ್ ಈ ದೊಡ್ಡ ಶೆಡ್ಯೂಲಲ್ಲಿ ನಮ್ಮದು ಅಂತ ಒಂದು ಪಾತ್ರ ಇದ್ದಾಗ ಖುಷಿ ಆಗುತ್ತೆ. ಒಂದು ಅದೇ ನಾನು ಅನ್ಕೊಂಡಿದ್ದೆ, ಯಾವ ಥರ ಸೀನ್ ಕೊಡ್ತಾರೆ, ಎಷ್ಟೆಲ್ಲ ಕೊಡ್ತಾರೆ, ನಾವು ಹಿಂಗೆಲ್ಲ ಪ್ರಿಪೇರ್ ಆಗಿ ಹೋದ್ವಿ. ಸಾರ್ ಫಿಲಮ್ ಆ್ಯಕ್ಷನ್ ಜಾಸ್ತಿ ಇರುತ್ತೆ, ಆ್ಯಕ್ಷನಲ್ಲಿ ಇದ್ಬಿಟ್ಟು ಫುಲ್ಲು ಡೈಲಾಗ್ಸ್ ಕಡಿಮೆ, ಆ್ಯಕ್ಷನಲ್ಲಿ ಫುಲ್ ಪ್ಲೇಜ್ ಆಗಿದ್ವಿ. ವಂಡರ್ಫುಲ್ ಅನಿಸ್ತು ನಮಗೆ ಅಲ್ಲಿ. ಆ ಶೆಡ್ಯೂಲ್ ಬಂದ್ಬಿಟ್ಟು ಇವಾಗ ಇವಾಗ ಬೇರೆ ಸ್ಟೇಟ್ ಅವರು ಇದ್ದಾಗ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಿಕೊಂಡು ನಮ್ಮ ಕನ್ನಡ ಸಿನಿಮಾ ಮಾಡೋವಾಗ ಒಂದು ಖುಷಿ ಇದ್ದೇ ಇರುತ್ತೆ. ಸೊ ಅದು ತುಂಬ ಇತ್ತು. ಅಲ್ಲಿಂದ ಒಂದು ಆರ್ಟಿಸ್ಟು ಅವರು ಅಷ್ಟೇ, ಅಂದರೆ ಈ ಬಾಂಡಿಂಗ್ ಚೆನ್ನಾಗಿದೆ. ಸಾರು ಮತ್ತು ಡೈರೆಕ್ಟ್ರು ಇಬ್ಬರದ್ದು ಬಾಂಡಿಂಗ್ ಸೂಪರ್ ಆಗಿದೆ. ಆ ಕೋಆರ್ಡಿನೇಷನ್ಸು ಎಲ್ಲ ಸೂಪರ್ ಸರ್. ನೀವು ಫಸ್ಟ್ ಟೈಮ್ ಅಂದರೆ ಸರ್ನ ಮೀಟ್ ಆಗಿ ಈ ಥರ ಹತ್ರದಿಂದ ನೋಡಿರೋದಲ್ವಾ? ಅಂದರೆ ಹೆಂಗಿತ್ತು ಲೈಕ್ ವೈಬು, ಅವರ ಯಾವ ಥರ ಮಾತಾಡ್ಸಿದ್ರು, ಹೆಂಗೆ? ಇಲ್ಲ, ಅವರು ನಾನು ಆ್ಯಕ್ಚುಲಿ ಹೇಳಿದೆ, ನಾನು 10 days ಶೂಟಲ್ಲಿ ನಾನು ಹೋಗಿ ಮಾತಾಡ್ಸಿದ್ದೆ 8th day ಅಂತ. ಓಕೆ. 8th day ನಾನು ಮಾತಾಡ್ತೀನಿ ಅನ್ಕೊಳ್ಳಿ. ಅವರು ಎಷ್ಟು ಅಲ್ಲಿ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅಂತ. ಯಾಕಂದರೆ ಅಷ್ಟು ಫೈರ್ ಆಗಿದ್ರು. ಓಕೆ. ಯಾಕಂದರೆ ಪೂಜೆ ಮುಗೀತು, ಪೂಜೆ ಮುಗ್ದಾದ್ಮೇಲೆ ಇಮಿಡಿಯೇಟು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು. ಡಿಲೇ ಎಲ್ಲ ಏನೂ ಇಲ್ಲ, ಕಾಸ್ಟ್ಯೂಮ್ ಚೇಂಜ್ ಏನೂ ಇಲ್ಲ. ಅಲ್ಲಿ ಬಂದರು, ಮುಗಿಸಿದ್ರು, ಇಮಿಡಿಯೇಟಾಗಿ ಪಟ್ ಚೇಂಜ್ ಮಾಡ್ಕೊಂಡು ಬಂದರು, ನಿಂತ್ಕೊಂಡ್ಬಿಟ್ರು. ಓಕೆ. ಅಲ್ಲಿಂದ ಶಾರ್ಟ್ ಶುರುವಾಯಿತು ಇಮಿಡಿಯೇಟ್ ಒಂದೇ ಸಮ. ನಮಗೆ ಫ್ರೀ ಇರ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಅವ್ರು ಫ್ರೀನೂ ಇಲ್ಲ ಫಸ್ಟ್ ಆಫ್ ಆಲ್. ವರ್ಕ್ ಪ್ರೆಷರ್ ಜಾಸ್ತಿ ಇತ್ತು ಅಲ್ಲಿ. ಇವಾಗ ಗೊತ್ತಾಯ್ತು ಏನಕ್ಕೆ ಅಷ್ಟು ವರ್ಕ್ ಪ್ರೆಷರು,
ಏನಕ್ಕೆ ಅದು ಅಂತೇಳಿ ಇಷ್ಟು ಶಾರ್ಟ್ ಟರ್ಮಲ್ಲಿ ಇಷ್ಟು ದೊಡ್ಡ ಸಿನಿಮಾ ಫಿನಿಶ್ ಮಾಡೋದು, ಆ ಒಂದು ಟಾರ್ಗೆಟ್ನ ಅಚೀವ್ ಮಾಡೋದಕ್ಕೆ ಅಷ್ಟು ಫಾಸ್ಟಾಗಿ ಓಡಬೇಕಿತ್ತು. ಸೊ ಓಡಿದ್ದಾರೆ. ಹೋಗ್ಲಿ, ಸೆಟ್ಟಲ್ಲಿ ಅಂದರೆ ಶೂಟ್ ಟೈಮಲ್ಲಿ ಯಾವ ಥರ ಇರ್ತಾ ಇತ್ತು ನಿಮ್ಮಿಬ್ಬರ ಮಧ್ಯೆ ಡಿಸ್ಕಷನ್ ಅಥವಾ ವಾಟ್ ಎವರ್ ಫೈಟ್ ಸೀಕ್ವೆನ್ಸ್ ಆಗುವಾಗ? ಆ ಫೈಟ್ ಸೀಕ್ವೆನ್ಸ್ ಚೆನ್ನಾಗಿತ್ತು ಸರ್, ಅದರಲ್ಲೇ ಏನೋ ಇದಿಲ್ಲ. ಅಗೇನ್ ತುಂಬ ಕೋ-ಆರ್ಟಿಸ್ಟ್ನ ಚೆನ್ನಾಗಿ ಒಂದು ಬ್ಯಾಲೆನ್ಸ್ಡಾಗಿ ಇಟ್ಕೊತಾರೆ. ಇವಾಗ ಸೀನಿಯರ್ ಆರ್ಟಿಸ್ಟ್ ಹೊತ್ತು ಆ ಒಂದು ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಿ ಸಿಟ್ಟಾಗಿರ್ತಾರೆ ಅವರನ್ನು, ಅದೆಲ್ಲ ಏನಿಲ್ಲ. ಅದು ಆರ್ಟಿಸ್ಟ್ ಆ ಕ್ಯಾರೆಕ್ಟ್ರು ಅದನ್ನು ಬಿಟ್ಟು ಅವ್ರು ನಾರ್ಮಲಾಗಿ ಸಾಫ್ಟು ಆರಾಮಾಗಿರ್ತಾರೆ. ಜೊತೆಗೆ ಬೇರೆ ಇವಾಗ ತಮಿಳ್ ಡ್ಯಾನ್ಸರ್ಸು ಇವರೆಲ್ಲ ಬಂದು ಅವ್ರನ್ನೂ ಕಂಫರ್ಟಬಲ್ ಇಟ್ಕೊತಾರೆ, ನಮ್ಮನ್ನು ಕಂಫರ್ಟಬಲ್ ಆಗಿ ಇಟ್ಕೊತಾರೆ. ಇದೆಲ್ಲ ಇಟ್ಕೊಂಡಾಗ ಸಿನಿಮಾ ಚೆನ್ನಾಗಿ ಬರುತ್ತೆ. ಯಾಕಂದರೆ ಟೈಮ್ ವೇಸ್ಟ್ ಆಗೋದು ಅನ್ನೋದು ಅಲ್ಲಿ ಕಡಿಮೆ ಆಗುತ್ತೆ. ಯಾಕಂದರೆ ಕೋ-ಆರ್ಟಿಸ್ಟ್ ಕಂಫರ್ಟಬಲ್ ಇಸ್ ಮುಖ್ಯ ಅಲ್ಲಿ ಆಗ್ಬೋದು. ಓಕೆ. ಸೊ ಹಾಗಾಗಿ ಆ ಒಂದು ಇದರಲ್ಲಿ ತುಂಬ ಕಂಫರ್ಟಬಲ್ ಮಾಡಿ ಅದನ್ನು ಚೆನ್ನಾಗಿ ಅಷ್ಟು ಕಡೆ ತೆಗೆದ್ರು. ಆಲ್ಮೋಸ್ಟ್ ಇತ್ತು, ರೋಪ್ ಶಾಟ್ಸು ಅದೆಲ್ಲ ಇತ್ತು, ಫ್ಲೈಯಿಂಗ್ಸ್ ಇದೆಲ್ಲ ಇತ್ತು. ತುಂಬ ರಿಸ್ಕ್ ಇತ್ತು, ಹೆಂಗಿತ್ತು? ರಿಸ್ಕಿ ಫೈಟು ಸೇಫ್ ಆಗಿತ್ತು, ಅದು ಸೇಫ್ ಆಗಿತ್ತು. ನಾವು ಸೇಫ್ ಫೈಟು ರಿಸ್ಕಿ ಆಗೋದು ತುಂಬ ಜನ ಕೇಳಿದ್ದೀವಿ, ಬಿದ್ದರೆ ಕೈ ಹೊಡೆದು ಆ ಥರ ಇರುತ್ತೆ. ಆದರೆ ಇದು ರಿಸ್ಕಿ ಫೈಟ್ ಅದು ಕೂಡ ಸೇಫ್ ಆಗಿ, ಯಾಕಂದ್ರೆ ಅಲ್ಲಿ ಮಾಸ್ಟರ್ಸ್ ಎಲ್ಲ ಬಂದಿದ್ರು, ಅವ್ರು ಬಂದು ಟ್ರಯಲ್ ನೋಡಿ ಇವ್ರನ್ನೆಲ್ಲ ಇವಾಗ ಅವ್ರ ಜೂನಿಯರ್ಸ್ ಎಲ್ಲ ಇರ್ತಾರೆ, ಅವ್ರೊಂದ್ಸಲಿ ಮಾಡಿ ಅದಾದ್ಮೇಲೆ ನಮಗೆ ಕೊಡೋದು. ಹಾಗಾಗಿ ಅದು ರಿಸ್ಕಿ ಇದ್ರೂ ಸೇಫ್ ಆಗಿತ್ತು. ಓಕೆ. ಅಂದರೆ ಯಾವ ಪರ್ಟಿಕ್ಯುಲರ್ ಟೈಮಲ್ಲಿ ಅಂದರೆ ಈ ಫೈಟ್ ಸೀಕ್ವೆನ್ಸ್ ಯಾಕೆ ಬರುತ್ತೆ ಎಕ್ಸಾಕ್ಟ್ಲಿ ನಿಮ್ಮ ಪ್ರಕಾರ? ಅದು 26ನೇ ತಾರೀಕು ಗೊತ್ತಾಗುತ್ತೆ ಸರ್, ಈ ತಿಂಗಳು. 25 ಇಲ್ಲ 26 ಗೊತ್ತಾಗುತ್ತೆ ನಿಮಗೆ. ಹೌದಾ? 25ಗೆ ಸಿನಿಮಾ ರಿಲೀಸ್ ಆಗಿ ನೋಡಿ, ನೀವು ನೋಡಿ 26 ಗೊತ್ತಾಗುತ್ತೆ. ನಾವು ಹೇಳ್ತೀವಿ ಸರ್ ಇದು ಅಂತ. ಹಂಗೆ 26ನೇ ತಾರೀಕು ನಾನು ಕೇಳಿದಾಗ ಹೇಳ್ತೀರಾ ಫಿಲಮ್? 26 ನೀವು ಕೇಳಿದ್ರೆ ನಾನು ಹೇಳ್ತೀನಿ, 25 ಕೇಳಲ್ಲ. 25 3 ಶೋ ಮುಗಿಬೇಕು, ಮುಗ್ದಾದ್ಮೇಲೆ. ಈಗ ಬಟ್ ನಿಮ್ಮ ಜರ್ನಿ ಬಗ್ಗೆ ಏನನ್ಸುತ್ತೆ ನಿಮಗೆ? ಡ್ರ್ಯಾಗನ್ ಮಂಜು, ಭೀಮಾ, ನೆಕ್ಸ್ಟ್ ಈ ಕಡೆ ಬ್ರ್ಯಾಟ್ ಮಾಡಿದ್ರಿ, ದೊಡ್ಡ ದೊಡ್ಡ ಸಿನಿಮಾ. ಈಗ ಏನು ಮಾರ್ಕು ಅಂದರೆ ಎಲ್ಲ ಯಾಕಂದರೆ ದೊಡ್ಡ ದೊಡ್ಡ ಸಿನಿಮಾನೇ, ಯಾವ ಸಣ್ಣ ಪುಟ್ಟ ಯಾವುದೋ ಒಂದು ಸಿನಿಮಾದಲ್ಲಿ ಮಾಡಿದ್ದು ಅನ್ನೋ ಥರ ಇಲ್ಲ. ಹೆಂಗೆ ಕರಿಯರ್ ಬಿಲ್ಡ್ ಆಗ್ತಾ ಇದೆ, ಅದ್ರ ಬಗ್ಗೆ ಖುಷಿ ಇದೆ ನಿಮಗೆ ಹೇಗೆ? ನಾನು ದುನಿಯಾಜಿ ಸರ್ ಬ್ಲೆಸ್ಸಿಂಗ್ ಅಂತ ಅನ್ಕೊತೀನಿ ಅದು. ಯಾಕಂದರೆ ದೊಡ್ಡವರು ಬ್ಲೆಸ್ಸಿಂಗ್ ಕರೆಕ್ಟಾಗಿದ್ದರೆ ನಾವು ಅನ್ಎಕ್ಸ್ಪೆಕ್ಟ್ ಆಗಿ ಇರೋದನ್ನೆಲ್ಲ ಆಗ್ತಾನೆ ಇದೆ. ನಾವು ಎಕ್ಸ್ಪೆಕ್ಟೇಷನ್ ಇಲ್ಲ ಇದಾಗುತ್ತೆ ಅದಾಗುತ್ತೆ, ನಾವು ದೊಡ್ಡ ದೊಡ್ಡ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡ್ತೀವಿ, ನಮ್ಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ನಮಗೆ. ಅದು ಅನ್ಎಕ್ಸ್ಪೆಕ್ಟೆಡ್, ಅದೇ ಎಕ್ಸ್ಪೆಕ್ಟೆಡ್ ಮಾಡದೇ ಆಗ್ತಾಯಿದೆ ಅಲ್ವ ಸರ್, ಅದು ಅವ್ರ ಬ್ಲೆಸ್ಸಿಂಗ್ ಅಂತ ಅನ್ಕೋತೀನಿ. ಅಗೇನ್ ಕತೆ ಡಿಮ್ಯಾಂಡ್ ಮಾಡುತ್ತಲ್ಲ ಸರ್, ಈ ಕತೆ ಡಿಮ್ಯಾಂಡ್ ಮಾಡುತ್ತೆ. ಅವರು ಇಲ್ಲಿ ಬಂದು ಹೋದರೆ ಈ ಚೆನ್ನಾಗಿರ್ತದೆ, ಅವ್ರನ್ನ ಕರೆಸ್ತಾರೆ, ಈ ಡೈರೆಕ್ಟ್ರು ಕರೆಸ್ತಾರೆ. ಸೊ ಅವಾಗ ಅಲ್ಲಿ ಸ್ಕ್ರೀನ್ ಅಪಿಯರೆನ್ಸಲ್ಲಿ ಮಂಜು ಬೇಕು, ಡ್ರ್ಯಾಗನ್ ಮಂಜು ಅಲ್ಲಿ ಬೇಕು ಅಂತಂದಾಗ ನಾವು ಬರೋಕ್ಕಾಗುತ್ತೆ. ನಾವು ಬೇರೆದಿರೋ ಸಿನಿಮಾಗೆ ನಾನು ಮಾಡ್ತೀನಿ ಅಂತ ಹೋಗಿ ನಿಂತ್ಕೊಂಡ್ರೆ ಅದು ವರ್ಕ್ ಆಗಲ್ಲ. ಯಾವ ಫಿಲಮ್ ವರ್ಕ್ ಆಗುತ್ತೋ ಅಲ್ಲಿ 100% ಹಾಕ್ಕೊಂತಾರೆ. ಸರ್ ಬ್ರ್ಯಾಟಲ್ಲೂ ಕೂಡ ನಿಮ್ದು ಕಾಮಿಕಲ್ ಆ ಒಂದು ಸೈಡ್ ಇದೆಯಲ್ಲ, ಅದು ಸಖತ್ ಪಾಪ್ಯುಲರ್ ಆಯಿತು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ನಿಮ್ದು ಮತ್ತೆ ನಮ್ಮ ಸರ್ ರಮೇಶ್ ಇಂದ್ರ ಸರ್ದು. ಅದು ಸಖತ್ ಕ್ಲಿಕ್ ಆಯ್ತು ಆ್ಯಕ್ಚುಲಿ. ಥಿಯೇಟರ್ ಅಲ್ಲಿ ತುಂಬಾ ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ರು. ರಮೇಶ್ ಇಂದ್ರ ಸರ್ ಆ್ಯಕ್ಚುಲಿ ಸಖತ್ ಪೇರು ನನಗೆ. ಅಲ್ಲಿ ಬಂದ್ಬಿಟ್ಟು ನಾನೇನೋ ಡೈಲಾಗ್ ಹೊಡೆದು ಅವರು ಡೈಲಾಗ್ ಹೊಡೆಯೋರು. ಮತ್ತು ನಾವು ಇಬ್ಬರು ಡಿಸ್ಕಷನ್ ಮಾಡ್ಕೊಂಡು ಹೋಗಿ ಶಶಾಂಕ್ ಸರ್ನ ಕೇಳ್ತಾ ಇದ್ವಿ, ಸರ್ ಮಾಡ್ಕೋತೀವಿ ಸರ್ ಅಂತ. ಆ್ಯಕ್ಚುಲಿ ಶಶಾಂಕ್ ಸರ್ ಹೇಳಿ ಈ ಥರ ಮಾಡಿದ್ದಕ್ಕೆ ಅದು ತುಂಬ ಕಾಮಿಕ್ ಆಗದೆ ಸ್ವೀಟಾಗಿ ಸೂಪರ್ ಆಗಾಯಿತು. ತುಂಬ ಆಗ್ಬಿಟ್ಟಿದ್ರೆ ಒಂದು ಕಾಮಿಡಿ ಥರ ಆಗ್ಬಿಟ್ಟು ಆ ಒಂದು ಡಾಲರ್ ಮನಿಗಿರೋ ಒಂದು ವೆಯ್ಟ್ ಕಡಿಮೆ ಆಗ್ಬಿಡ್ತಾಯಿತ್ತು ಅಲ್ಲಿ. ಹಾಗಾಗಿ ಡೈರೆಕ್ಟ್ರು ನಾವು ಇಂಪ್ರೂವ್ಸ್ ಲೇಟಾಗಿ ಮಾಡ್ಬೋದು, ಓವರ್ ಇಂಪ್ರೂವ್ಸ್ ಮಾಡೋಕ್ಕೆ ಹೋದರೆ ಕತೆ ಬೇರೆಲ್ಲ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅದು ಚೆನ್ನಾಗಿ ಬಂತು ಅದು. ಸೊ ಡ್ರ್ಯಾಗನ್ ಮಂಜು, ಡಾಲರ್ ಮನಿ, ಇದರಲ್ಲಿ ಏನು ಮಾರ್ಕಲ್ಲಿ? ಇದರಲ್ಲಿ ಏನು ಅದು 25ನೇ ತಾರೀಕು ಬೆಳಗ್ಗೆ ಶೋ ಮುಗಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅದನ್ನು ಸೀಕ್ರೆಟ್ ಅದು. ಎಲ್ಲ ಸೀಕ್ರೆಟ್ ಇದೆ ಸರ್, ವಿತೌಟ್ ಪರ್ಮಿಷನ್ ಮಾತಾಡಂಗಿಲ್ಲ ನಾವು. ಓಕೆ. ಸುದೀಪ್ ಸರ್ ಬಿಟ್ಟರೆ ಬೇರೆ ಯಾರ ಜೊತೆಗೆಲ್ಲ ನೀವು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ? ಮಹಾಂತೇಶ್, ನಮ್ಮ ಕಾಮಿಡಿ ಮಹಾಂತೇಶ್ ಅವರು. ತಮಿಳ್ನಾಡಲ್ಲಿ ಅರುಳ್ ದಾಸ್ ಅವರು ಪೊಲೀಸ್ ರೋಲ್ ಮಾಡೋರು. ಅವರು ಬಿಟ್ಟರೆ ಅಷ್ಟು ಆರ್ಟಿಸ್ಟ್ ನಾವೇನೆ. ಸುದೀಪ್ ಸರ್ ಬಿಟ್ಟರೆ ಇವರೇ ಮೈನ್ ಆರ್ಟಿಸ್ಟ್. ಬೇರೆ ಇದು ಆಫರ್ಸ್, ಬೇರೆ ಆಪರ್ಚುನಿಟೀಸ್ ಎಷ್ಟು ಸಿನಿಮಾ ಇದೆ ಕೈಯಲ್ಲಿ ಡ್ರ್ಯಾಗನ್ ಮಂಜು ಕೈಯಲ್ಲಿ ಇವಾಗ? ಸರ್ ಇವಾಗ ಪ್ರೆಸೆಂಟ್ ಉಪ್ಪಿ ಸರ್ದು ಭಾರ್ಗವ ಮಾಡ್ತಾ ಇದ್ದೀನಿ, ಬೀಟ್ ಪೊಲೀಸ್ ಒಂದು ಮೂವಿ ಮಾಡ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ 2 ಮಾಡ್ತಾ ಇದ್ದೀನಿ ಸರ್. ಸರ್ ಈಗ ಡಬ್ಬಿಂಗಲ್ಲೆಲ್ಲ ನೀವು ನೋಡಿರ್ತೀರಾ ಸೀನ್ ಹೆಂಗೆ ಬಂದಿದೆ ಅಂತೆಲ್ಲ, ಯಾವ ಥರ ಹೆಂಗೆ ಅನ್ನಿಸ್ತು ನಿಮಗೆ ಆ್ಯಕ್ಚುಲಿ ನಿಮ್ಮ ಸೀನ್ಸು ಓವರ್ ಆಲ್ ಇಂಪ್ಯಾಕ್ಟ್ ಎಲ್ಲ ನೋಡೋದಾದ್ರೆ? ಡಬ್ಬಿಂಗಲ್ಲಿ ಆ್ಯಕ್ಚುಲಿ ಇದು ಬಿಫೋರ್ ಸೀನ್ ಅಂತ ಗೊತ್ತಿಲ್ಲ, ಆಫ್ಟರ್ ಸೀನ್ ಅಂತ ಗೊತ್ತಿಲ್ಲ. ಸೊ ಮಿಡ್ಲಲ್ಲಿ ನಾವಿದ್ದಾಗ ಅದು ನಮ್ಗೇನೋ ಅನಿಸಿಲ್ಲ. ನನಗೆ ತುಂಬ ಖುಷಿ ಆಯಿತು, ಸ್ಪೆಷಲಿ ಸುದೀಪ್ ಸರ್ ಜೊತೆಗೆ ನಿಮ್ಮನ್ನು ನೋಡ್ಕೊಳ್ಳೋದು ಆ ಫ್ರೇಮು ಹೆಂಗಿತ್ತು. ಹೌದು, ಅದಕ್ಕೆ ತುಂಬ ಖುಷಿ ಆಯಿತು. ನನ್ನ
ನಾನು ಅನ್ಕೊಂಡಿದ್ದೆ ಹಿಂಗೆ ಬರುತ್ತೆ ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಇನ್ನೂ ಚೆನ್ನಾಗಿ ಕಾಣಿಸ್ತದೆ ಸ್ಕ್ರೀನಲ್ಲಿ. ಸೊ ಅದು ತುಂಬ ಖುಷಿ ಇದೆ ಸರ್. ನಮ್ಮ ವಿಜಯ್ ಕಾರ್ತಿಕೇಯ ಸರ್ ಹೇಗಿತ್ತು ವರ್ಕ್ ಎಕ್ಸ್ಪೀರಿಯನ್ಸ್? ಅಂದರೆ ಕೂಲೆಸ್ಟ್ ಡೈರೆಕ್ಟರ್ ಅಂತ ಅನ್ಕೊಂಡಿದ್ದೆ ನಾನು. ಇಲ್ಲ ಅವ್ರು ಕೂಲ್ ಇಲ್ಲ ಅವರು. ಅಂದರೆ ಇಷ್ಟು ಸ್ಟಾರ್ಟರ್ಮಲ್ಲಿ ತೊಗೊತಾ ಇದ್ದಾರೆ ನನಗೆ ಗೊತ್ತಾಗಲಿಲ್ಲ. ಇಷ್ಟು ಕೂಲ್ ಆಗಿದೆ ಅವ್ರು ಬ್ಯುಸಿಯಲ್ಲಿದ್ದಾರೆ, ನನ್ನ ಕಣ್ಣಿಗೆ ಕೂಲಾಗಿ ಕಾಣಿಸೋರು ಅಷ್ಟೇ. ಅವ್ರು ಬ್ಯುಸಿಯಾಗಿದ್ದಾರೆ ಅವರು. ಸೊ ಯಾಕಂದರೆ ಶಾರ್ಟ್ ಬೈ ಶಾರ್ಟು ತೊಗೊಂತಾರೆ, ಪೇಪರ್ ತೊಗೊಂಡು ಮುಗೀತು, ಪಟ್ ಮುಗೀತು ತಗೋತಾ ಇದ್ರು. ನಾನು ಆ್ಯಸ್ ಯೂಶುವಲ್ ತೆಗಿತಾ ಇದ್ದಾರೆ ಅಂತ ಅನ್ಕೊಂಡಿದ್ದೆ. ಸೊ ಗ್ರೇಟ್ ಸರ್ ಇವರು. ವಿಜಯ್ ಪ್ರೊಡಕ್ಷನ್ ಸರ್ ಸತ್ಯಜ್ಯೋತಿ ಫಿಲಮ್ಸ್ ಸುದೀಪ್ ಸರ್ ಪ್ರೊಡಕ್ಷನ್ ಅವರು ಮಾಡಿದ್ದಾರೆ ಜೊತೆಗೆ. ಸರ್ ಹೆಂಗಿತ್ತು ವರ್ಕ್ ಎಲ್ಲ? ಲೈಕ್ ಅಂದರೆ ಫುಡ್ಡು, ಮೇಂಟೆನೆನ್ಸು, ಫುಡ್ ನೋಡ್ಕೊಂಡಿದ್ದ ರೀತಿ ಎಲ್ಲ ಸೂಪರ್ ಸರ್. ಎಲ್ಲ ಸೂಪರು. ಪೇಮೆಂಟ್ ಸೂಪರು. ಅದು ಪೇಮೆಂಟ್ ಸೂಪರು ಫಸ್ಟ್ ಆಫ್ ಆಲ್. ಎಷ್ಟು ಸರ್? ಸ್ವಲ್ಪ ಜಾಸ್ತಿನೇ ತೊಗೊಂಡೆ. ಸ್ವಲ್ಪ ಸೂಪರ್ ಪೇಮೆಂಟ್ ಸೂಪರು. ಫುಡ್ಡು ನಾವೇನು ಬೇಕೋ ಆರ್ಡ್ರ್ ಮಾಡ್ಬೋದು. ಹಾಗೇನು ನಮ್ಗೆ ಎಷ್ಟು ಬೇಕೋ ಅಷ್ಟು ಸಿಗ್ತಾಯಿತ್ತು. ಫುಡ್ಡು ಚೆನ್ನಾಗಿತ್ತು, ಒಳ್ಳೆ ಫುಡ್ಡೇ. ನಾವೇನು ಆರ್ಡ್ರ್ ಮಾಡೋಂಗೇ ಇಲ್ಲ. ನಾನ್ ವೆಜ್ ಸಿಗ್ತಾಯಿತ್ತು, ವೆಜ್ ಸಿಗ್ತಾಯಿತ್ತು, ಹೆಲ್ತಿ ಫುಡ್ ಸಿಗ್ತಾಯಿತ್ತು. ಅಕಾಮಿಡೇಷನ್ನು ಇಂಡೋರ್ ಮಾಡಿದ್ವಿ. ಅಲ್ಲೇ ಒಂದು AC ರೂಮ್ ಇತ್ತು, AC ರೂಮ್ ಕೊಟ್ಟರು. ಆರಾಮಾಗಿದ್ದು, ಏನು ತೊಂದರೆ ಇಲ್ಲ, ಚೆನ್ನಾಗಿ ನೋಡ್ಕೊಂಡ್ರು. ತುಂಬ ಖುಷಿ ಆಯಿತು. ಮಂಜು ಅವರು ಅಪಾರ್ಟ್ ಫ್ರಮ್ ಸಿನಿಮಾ ಬೇರೆ ಏನು ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ವರ್ಕು? ನಂದು ಫಿಟ್ನೆಸ್ ಟ್ರೈನಿಂಗ್ ಮಾಡ್ತಾರೆ ಸರ್. ನನ್ನ ಬಾಡಿ ಬಿಲ್ಡರ್ಸ್ ಇದ್ದಾರೆ, ನನ್ನ ಸ್ಟೂಡೆಂಟ್ಸು. ಅವ್ರು ಟ್ರೈನ್ ಮಾಡ್ತಾ ಇರ್ತೀವಿ ಫ್ರೀ ಟೈಮು. ಇನ್ನೂ ಫುಲ್ ಪ್ಲೇಜಾಗಿ ಇಳ್ದಿಲ್ಲ. ಇವಾಗ ಆಲ್ಮೋಸ್ಟ್ ಯಾವ ಏರಿಯಾ ಅದು, ಬಸವಣ್ಣ ನಂದು ಸ್ಟೂಡೆಂಟ್ ಜಿಮ್ ಇದೆ, ಶೀಲ್ಡ್ ಫಿಟ್ನೆಸ್ ಅಂತ. ಸೊ ಅಲ್ಲಿ ಓನರು ಅಂದರೆ ನನ್ನ ಸ್ಟೂಡೆಂಟ್ ಅವನು ಹುಡುಗ ರೋಹನ್ ಅಂತ, ಅವ್ರು ಟ್ರೈನ್ ಮಾಡ್ತಾ ಇದ್ದೀನಿ. ಅವ್ರ ಜೊತೆಗೆ ನನ್ನ ಕಸಿನ್ ಬ್ರದರ್ ಟ್ರೈನ್ ಮಾಡ್ತಾ ಇದ್ದೀನಿ. ಟೈಮ್ ಸಿಕ್ಕಿದ್ರೆ ಅಲ್ಲೇ ಫುಲ್ ಪ್ಲೇಜ್ ಇನ್ಮೇಲೆ ಟ್ರೈನಿಂಗ್ಗೆ ಮಾಡೋಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಒಂಚೂರು ಬ್ಯುಸಿ ಇರೋದ್ರಿಂದ ಬೆಳಗ್ಗೆ ಎದುರೋಗಿ ಆಗ್ತಾಯಿಲ್ಲ. ಸೊ ಬ್ಯುಸಿ ಇಲ್ಲ, ಫ್ರೀ ಟೈಮ್ ಎನಿ ಟೈಮ್ ಇರಲಿ ಜಿಮ್ಮಲ್ಲಿ ಟ್ರೈನಿಂಗಲ್ಲಿ ಬಿದ್ದಿ ಇರ್ತೀನಿ ಇನ್ಮೇಲೆ. ಓಕೆ. ಸೊ ನೆಕ್ಸ್ಟ್ ಲೈಕ್ ಅಂದರೆ ಮುಂದೆ ಯಾವುದೆಲ್ಲ ಸ್ಟಾರ್ ಸಿನಿಮಾಗಳ ಜೊತೆಗೆ ಸ್ಟಾರ್ ಸಿನಿಮಾಗಳಲ್ಲಿ ಕಾಣಿಸ್ಕೋಬೇಕು ಅಂತಿದೆ? ಯಾವ ನಿರ್ದೇಶಕರ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅಂತಿದೆ ನಿಮಗೆ? ಹೇಗೆ? ನನಗೆ ಸ್ಟಾರ್ ಸಿನಿಮಾ ಅಂತ ಯಾಕಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಕಡಿಮೆ. ಎಕ್ಸ್ಪೆಕ್ಟೇಷನ್ ನಾನು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಎಕ್ಸ್ಪೆಕ್ಟೇಷನ್ ಒಂದ್ಸಲಿ ಎಲ್ಲ ಫೈಲ್ರು ಆದರೆ ಅದು ತಡ್ಕೊಳೋ ಶಕ್ತಿ ಇಲ್ಲ ನಮಗಿಲ್ಲ. ಸೊ ಹಾಗಾಗಿ ಆಸೆ ಇರುತ್ತೆ, ತುಂಬ ಆಸೆ ಇದೆ ಸರ್ ನನಗೆ. ಉಪ್ಪಿ ಸರ್ ಜೊತೆ ಮಾಡಬೇಕು, ಅದು ಆಗ್ತಿದೆ ನನಗೆ. ಮೈನಾಗಿ ಕಡ್ಡಿಪುಡಿ ಫಿಲಮ್ ನೋಡಾದ್ಮೇಲೆ ಶಿವಣ್ಣ ಜೊತೆ ಒಂದು ರೌಡಿಸಮ್ ಫಿಲಮಲ್ಲಿ ಮತ್ತೆ ಮಾಡಬೇಕು ಅಂತ ಆಸೆ. ಆ ಕಡ್ಡಿಪುಡಿ ಫಿಲಮ್ಮು ನೋಡಿ ಎಲ್ಲೋ ಒಂದು ಕಡೆ ಕಿವಿಯಲ್ಲಿ ಕೇಳಿರೋ ಟೈಮಿಂಗ್ಸು, ಆ ಒಂದು ಇದು ರೌಡಿಸಮ್ದು ಕೇಳಿರ್ತೀವಿ, ಅದೆಲ್ಲ ಇದ್ರಲ್ಲಿ ನೋಡಿರ್ತೀವಿ. ಆ ಥರ ಆಯ್ತು, ಈ ಥರ ಆಯ್ತು, ಈ ರೋಡಿ ಹಿಂಗಾದ ಹಂಗಾದ, ಕೊನೆಗೆ ಒಂದು ಪೊಲಿಟಿಷಿಯನ್ ಆದ, ವೈಫ್ ಗೆಲ್ಸ್ತಾ ಏನೋ ನೋಡಿರ್ತೀವಿ ನಾವು. ಅಲ್ಲ ಕಣ್ಮುಂದೆ ತೋರಿಸ್ಬಿಟ್ರು. ಅದು ಸಾರು ಶಿವಣ್ಣ ಬಿಟ್ಟರೆ ಬೇರೆ ಯಾರು ಮಾಡಿದ್ರು ಅದು ಸೂಟಬಲ್ ಆಗ್ತಾ ಇದ್ದಿಲ್ಲ. ಕಡ್ಡಿಪುಡಿ ನೋಡಾದ್ಮೇಲೆ ಇನ್ನೂ ಹಂಗೆ ಇದೆ. ಒಂದೊಂದು ಸೀಕ್ವೆನ್ಸ್ ನಡೆಯೋದು ಸೀನಲ್ಲ. ಶಿವಣ್ಣ ಜೊತೆ ಮಾಡಬೇಕು, ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ಎಲ್ಲ ಜೊತೆ ಮಾಡ್ಬೇಕು ಸರ್. ಯಾಕಂದರೆ ಒನ್ಸು ನಾವು ಬಂದು ಆ ಕಡೆಗೆ ಇಳ್ದಾಯ್ತು ಅಂದಮೇಲೆ ಎಲ್ಲ ಜೊತೆ ಫೈಟಿಗೆ ಇಳಿಡ್ಬೇಕು. ನನಗೆ ಎಲ್ಲ ಡೈರೆಕ್ಟರ್ಸು ಯಾರು ಇವಾಗ ನನಗೆ ದುನಿಯಾವಿ ಸರ್ ಹೇಳಿರೋದು, ಚಿಕ್ಕ ಡೈರೆಕ್ಟ್ರು, ದೊಡ್ಡ ಡೈರೆಕ್ಟ್ರು, ಪ್ರೊಡ್ಯೂಸರ್ಸು ಎಲ್ಲರೂ ಬಂದಿರೋದೇ ಗೆಲ್ಲೋದಕ್ಕೆ, ಬಂದಿರೋದು ಅವ್ರದ್ದಾದ ಒಂದು ಪ್ರತಿಭೆ ತೋರಿಸ್ಕೊಳೋದಕ್ಕೆ ಅಂತ ಬಂದವ್ರೆ. ಇದರಲ್ಲಿ ನಾವೆಲ್ಲ ಒಂದು ಪಾರ್ಟ್ ಅಷ್ಟೇ. ಅವ್ರು ಕೆಲಸ ಕೊಟ್ಟರೆ ಆ ಕೆಲಸನ ಬಂದ್ಬಿಟ್ಟು ಲಾಯಲಾಗಿ ಮಾಡಬೇಕು. ಒಂದು ಅವ್ರು ಟೆನ್ಷನ್ ಆಗದೆ ಪೀಸ್ಫುಲ್ಲಾಗಿ ಮಾಡಿಕೊಡ್ಬೇಕು ಅನ್ನೋದು ಮಾತ್ರ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಸರ್. ಎಲ್ಲ ಮಾಡಬೇಕು ಸರ್. ಸ್ಪೆಷಲಿ ನನಗೆ ಕನ್ನಡ ಸಿನಿಮಾನೇ ಫುಲ್ ಆ್ಯಂಡ್ ಫಿಲ್ಲು. ಇದ್ರೂ ನನಗೆ ಬೇರೆ ಸಿನಿಮಾಸ್ ಮಾಡಬೇಕಂತ ಒಂದು ಆಸೆ. ಯಾಕಂದರೆ ಇಲ್ಲಿಂದ ಕರ್ನಾಟಕದ ಒಂದು ಪ್ರತಿಭೆ ಹೋಗಿ ಬೇರೆ ಕಡೆ ಹೋಗಿ ಮಾಡ್ಕೊಂಬಂದು ಹೆಸರು ಮಾಡ್ಕೊಂಬಂದರೆ ನನಗೆ ಆಲ್ಮೋಸ್ಟ್ ನಾನು ಬಾಡಿ ಬಿಲ್ಡಿಂಗ್ ಮಾಡಿದ್ದು ಅಷ್ಟೇ. ಕರ್ನಾಟಕ ರೆಪ್ರೆಸೆಂಟ್ ಮಾಡಿಸಿದ್ರು, ನಾನು ಕನ್ನಡ ರೆಪ್ರೆಸೆಂಟ್ ಮಾಡಿ ಮಿಸ್ಟರ್ ಇಂಡಿಯಾ ಮಾಡಿಸಿದ್ರು, ಅಲ್ಲಿ ಗೋಲ್ಡ್ ಮೆಡಲ್ ಮಾಡ್ಕೊಂಬಂದೆ. ಸೊ ಅಲ್ಲಿ ಎಷ್ಟು ಖುಷಿ ಇತ್ತು, ಅದೇ ಥರ ನಾನು ಬೇರೆ ಸ್ಟೇಟ್ ಹೋಗಿ ಬೇರೆ ಲ್ಯಾಂಗ್ವೇಜ್ ಮಾಡಬೇಕು ಅಂದರು ಅಲ್ಲಿ ಗೆದ್ದು ನನಗೆ ಅಷ್ಟು ಖುಷಿ ಇರುತ್ತೆ. ಸೊ ಹಂಗೆ ಬೇರೆ ಬೇರೆ ಸಿನಿಮಾ ಮಾಡಬೇಕಂತ ಖುಷಿ ಇದೆ ಸರ್ ನನಗೆ. ಸರ್ ಈಗ ಮಂಜು ಅವರ ಸ್ಟೈಲಲ್ಲಿ ಸುದೀಪ್ ಸರ್ನ ಎಕ್ಸ್ಪ್ಲೈನ್ ಮಾಡೋದಾದರೆ, ಹತ್ತಿರದಿಂದ ನೋಡಿದ್ದೀರಾ, ಸ್ಕ್ರೀನ್ ಮೇಲೆ ನೋಡಿದ್ದೀರಾ, ಡಬ್ಬಿಂಗಲ್ಲಿ ನೋಡಿದ್ದೀರಾ, ಮತ್ತು ಫಸ್ಟ್ ಎಲ್ಲ ಫಿಲಮ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ, ಏನಂತ ಹೇಳ್ತೀರಾ ಅವ್ರ ಬಗ್ಗೆ? ಈಸ್ ಅ ಪರ್ಫೆಕ್ಟ್ ಸರ್ ಅಷ್ಟೇ. ಜಸ್ಟ್ ಒನ್ ವರ್ಡ್, ಪರ್ಫೆಕ್ಷನಿಸ್ಟ್ ಅಷ್ಟೇ. ಸಿಂಪಲ್, ಅಷ್ಟರಲ್ಲೇ ಮುಗಿಸ್ಬೋದು. ಎಲ್ಲನೂ ಅದರಲ್ಲೇ ಅಡಗ್ಬಿಡುತ್ತೆ. ನಾವು ಏನು ಎಕ್ಸ್ಪ್ಲೈನ್ ಮಾಡೋಂಗೆ ಇರಲ್ಲ. ಅಲ್ಲಿ ಬಂದು ನೋಡ್ತಾ ಇದ್ರೆ ಅವ್ರು ಡೈರೆಕ್ಟರ್ ವ್ಯೂನು ತೋರಿಸ್ತಾರೆ, ಆ್ಯಕ್ಟರ್ ವ್ಯೂನು ತೋರಿಸ್ತಾರೆ, ಒಂದು ಡ್ಯಾನ್ಸರ್ಗೆ ಒಂದು ಇದು ತೋರಿಸ್ತಾರೆ. ಯಾವ ಥರ ನೀವು ನೋಡ್ಬೇಕಂದ್ರೂ ಅಲ್ಲೋಗಿ ಶೂಟಿಂಗ್ ಸ್ಪಾಟಲ್ಲಿ ನಿಂತರೆ ನೀವು ಜಸ್ಟ್ ನಿಂತು ವಾಚ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರು ಯಾವ ಥರ ಅಂತ ಹೇಳ್ಬಿಟ್ಟು. ಜಸ್ಟ್ ಅವ್ರ ಹತ್ರ ಒದೆ ತಿನ್ನೋದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು ಸರ್.
ಯಾಕಂದರೆ ಜೀವನ ಅಲ್ಲೇ ಇದೆ ಅಂತ ಹೇಳಿದಾಗ ಅದು ಚೆನ್ನಾಗಿ ರಿಸೀವ್ ಮಾಡಬೇಕು. ಅದು ಗೊತ್ತಾಗುತ್ತೆ, ಟಚ್ ಮಾಡಲ್ಲ ಅಂತ. ಸೊ ಚೆನ್ನಾಗಿತ್ತು ಒಂಥರ, ಅಂದರೆ ಲೈಕ್ ಅದು ಬ್ಯೂಟಿ ಅನಿಸುತ್ತೆ. ಅದು ಆ ಲೊಕೇಶನ್ಲಿ, ಆ ಸ್ಪಾಟಲ್ಲಿ ಒಂದು ಹೀರೋ ಆ ಕ್ಯಾರೆಕ್ಟರ್ ಬಂದು ಈ ಕ್ಯಾರೆಕ್ಟರ್ನ ಹೊಡೆದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅದಾಗುತ್ತೆ ಅಲ್ಲಿ ನಮ್ಮ ಹೊಡೆದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಜನಕ್ಕೆ. ಸರಿ, ಫೈನಲಿ 25ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡ್ಬೇಕು ಜನಗಳು? ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಬಂದು ನೀವು ಬರೋದೇ ಫಸ್ಟ್ ಆಶೀರ್ವಾದ ಮಾಡೋಕ್ಕೆ ಬನ್ನಿ ಥಿಯೇಟ್ರಿಗೆ. ನಮಗೆ ಅಲ್ಲಿ ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀವಿ, ಅದು 101%. ಈ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡು ಬರ್ತೀರಾ ಅಂದರೆ, ಸುದೀಪ್ ಸರ್ನ ಯಾವ ರೀತಿ ನೋಡ್ಬೋದು, ಡ್ಯಾನ್ಸ್ ಆಡಿಸ್ಬೋದು, ಡ್ಯಾನ್ಸ್ ಆಡಿದ್ದಾರೆ, ಒಂದು ಫೈಟಿಂಗ್ ಮಾಡಿದ್ದಾರೆ ಎಲ್ಲ ಕಡೆಯಿಂದ. ಅಗೇನ್ ಬೇರೆ ಬೇರೆ ಕ್ಯಾರೆಕ್ಟರ್ಸು ಅದನ್ನು ಬಂದು ಏನು ಕಾರ್ಯ ನಿರ್ವಹಿಸಿದ್ದಾರೆ, ಮತ್ತು ಬೇರೆ ಸ್ಟೇಟಲ್ಲಿ ಇರೋರನ್ನ ನಮ್ಮ ಕನ್ನಡ ಸಿನಿಮಾದಲ್ಲಿ ಹೆಂಗೆ ಅಳವಡಿಸ್ಕೊಂಡು ಹೆಂಗೆ ಆ್ಯಕ್ಟ್ ಮಾಡಿಸಿದ್ದಾರೆ, ಇದನ್ನೆಲ್ಲ ಒಂದು ಬ್ಯೂಟಿ ಅನಿಸುತ್ತೆ ನೋಡೋದಕ್ಕೆ. ಸೊ ಇಷ್ಟು ಸೆಟ್ಸ್ ಹಾಕಿದ್ದಾರೆ, ಕೋಟ್ಯಾನುಗಟ್ಟಲೆ ಖರ್ಚು ಮಾಡಿ ಸೆಟ್ಸಲ್ಲಿ ಇಷ್ಟೆಲ್ಲ ಸೆಟ್ಸ್ ಹಾಕಿ ಮಾಡಿರೋದು ನಾನು ಇದು ಫಸ್ಟ್ ಟೈಮ್ ಕೇಳಿರೋದು. ನಾನು ಅದನ್ನ ನೋಡ್ಬೋದು. ಬ್ಯೂಟಿ ಆಫ್ ಇವಾಗ ನೇಚರ್ ಅಂತ ಹೇಳ್ತಾರೆ, ಆ ಥರ ಸೆಟ್ ಹಾಕಿದ್ರು ಅದೊಂಥರ ಸೆಟ್ ಅನ್ಸಲ್ಲ, ಆ ಥರ ಸೆಟ್ಸಲ್ಲಿ ಹಾಕಿದ್ದಾರೆ. ಅದನ್ನ ನೋಡ್ಬೋದು ಅವ್ರು ಬಂದು, ಅದನ್ನು ಬಂದು ನೋಡಿ ಇದು ಸೆಟ್ ಅಂತ ಹೇಳಿ ಯಾರಾದೊಬ್ರು ಜಸ್ಟ್ ಐಡೆಂಟಿಫಿಕೇಶನ್ ಮಾಡೋಕ್ಕಾದ್ರೂ ಬನ್ನಿ ದಯವಿಟ್ಟು. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ ಇನ್ನು ಮುಂದೆ, ಲೈಕ್ ಈ ಸಿನಿಮಾದಿಂದಲೂ ಜಾಸ್ತಿ ಹೆಸರು ಬರಲಿ ನಿಮಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ಡ್ರ್ಯಾಗನ್ ಮಂಜು ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.